ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ನಾನಿವತ್ತು ಕುಕ್ಕಿಂಗು ಮತ್ತು ಅದರ್ ಆ್ಯಕ್ಟಿವಿಟಿ ವೀಡಿಯೋಸ್ನ ಬಿಟ್ಟು ಇವತ್ತು ನನ್ನ ಹಾಗೆ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೋ ಅವ್ರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನು ಸ್ಟಾರ್ಟ್ ಮಾಡೇನು ಮಹಾ ದಿನಗಳಾಗಿಲ್ಲ. ನಾನು ಸ್ಟಾರ್ಟ್ ಮಾಡಿ ಇವಾಗ ಒಂದು 25 ಡೇಸ್ ಆಗಿದೆ ಅಷ್ಟೇ. ನನಗೆ ತಿಳಿದ ಮಟ್ಟಿಗೆ ನನಗೇನು ಗೊತ್ತಿದೆಯೋ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗೆ ಕಾಣ್ತಿರೋ ಅಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಇವಾಗ ಯೂಟ್ಯೂಬ್ ಕ್ರಿಯೇಟರ್ಗೆ ಹೇಳೋದು ಏನಂದರೆ, ಮೊದಲಿಗೆ ನೀವು ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಮೈಂಡಿಗೆ ಬಂದಿರುತ್ತೆ. ಆವಾಗ ಏನು ಮಾಡ್ತೀರಂದರೆ, ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡೋದು ಬೇಡ ಅಂತಂದು ನಿಮಗೆ ಅನಿಸಿದರೆ ಮಾತ್ರ ಸ್ಟಾರ್ಟ್ ಮಾಡಿ. ಯಾರೋ ಒತ್ತಾಯಕ್ಕೆ ಸ್ಟಾರ್ಟ್ ಮಾಡೋದು ಬೇಡ. ಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ದಾಗ ಅದ್ರ ಬಗ್ಗೆ ಯೂಟ್ಯೂಬಲ್ಲೇ ನನಗೂ ಏನೂ ಗೊತ್ತಿದ್ದಿಲ್ಲ. ನಾನು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಏನು ಡೌಟ್ಸ್ ಬಂದರೂ ಮತ್ತೆ ನಾನು ಯೂಟ್ಯೂಬ್ಗೆ ಹೋಗಿ ನಾನು ಡೌಟ್ಸ್ ಕ್ಲಿಯರ್ ಮಾಡ್ಕೊತೀನಿ. ಯೂಟ್ಯೂಬಲ್ಲಿ ಇವಾಗೆಲ್ಲ ಎಷ್ಟೊಂದು ಟೆಕ್ ಚಾನಲ್ಸ್ ಇದ್ದಾವೆ, ಅದರಲ್ಲೇ ನಮಗೆಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಇವ್ರನ್ನೂ ಕೇಳೋದು ಏನೂ ಇರೋದಿಲ್ಲ. ಅವ್ರಿಗೂ ಸ್ವಲ್ಪ ನಾವು ಕಮೆಂಟ್ ಮಾಡಲಿ ಕೇಳಿದರೆ ನಮ್ಮ ಡೌಟ್ಸ್ ಏನು ಅಂತ ಅವರು ಕ್ಲಾರಿಫೈ ಮಾಡ್ತಾರೆ. ಮತ್ತು ನೀವು ಫಸ್ಟು ಮೊಬೈಲ್ ಇದ್ದರೆ ಸಾಕಾಗಲ್ಲ. ಅವಾಗ ನಿಮಗೆ ಚಾನಲ್ ಓಪನ್ ಮಾಡಬೇಕಂತ ಇರುತ್ತೆ. ನೀವು ಆ ಚಾನಲ್ಗೆ ಒಂದು ಒಳ್ಳೆ ಹೆಸ್ರು ಕೊಟ್ಬಿಟ್ಟು ನಿಮ್ಗೆ ಇಷ್ಟವಾಗಿದ್ದು ಯಾವುದು ಅಂತ ಆ ಚಾನಲ್ನ ಹೆಸ್ರು ಕೊಟ್ಟ ಮೇಲೆ ನೀವು ಚಾನಲ್ನ ಅಪ್ಲೋಡ್ ಮಾಡ್ಬೋದು. ಅಂದರೆ ಮೊದಲೇ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಆ ಚಾನಲ್ ಯಾವ ರೀತಿ ಹೇಗೆ ಅಂತ ಅದರಲ್ಲೆಲ್ಲ ಬರುತ್ತೆ. ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಕೊಟ್ಬಿಟ್ಟು ನೀವು ಎಲ್ಲ ಜಾಯ್ನ್ ಆಗ್ಬೋದು. ಆಮೇಲೆ ಜಾಯ್ನ್ ಆದ ತಕ್ಷಣ ಅಷ್ಟೇ ಎಲ್ಲ ಅಪ್ಲೋಡ್ ಮಾಡಬೇಕು. ಇವಾಗ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು, ಏನೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅಷ್ಟೇ ಅಲ್ಲ, ಅದ್ರ ಬಗ್ಗೆ ನಮಗೂ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನು ಬೇಕಾಗುತ್ತೆ. ಅವಾಗ ನಾವು ಮಾಡೋದೇನೋ ಮಾಡಿಬಿಡ್ತೀವಿ. ವಿಡಿಯೋನ ಯಾವ ರೀತಿ ವಾಯ್ಸ್ ಕೊಡಬೇಕು, ಆ ವಾಯ್ಸ್ಗೆ ಯಾವ ಥರ ನಾವು ವಾಯ್ಸ್ನ ಟ್ರಿಮ್ ಮಾಡಿಬಿಟ್ಟು, ಮತ್ತು ಈ ವಿಡಿಯೋನ ಲೆಂತಿ ಆಗಿದ್ರೆ ಅದನ್ನು ಟ್ರಿಮ್ ಮಾಡಿ ಯಾವ ಥರ ಕಟ್ ಮಾಡಿ ಹಾಕಬೇಕು ಅನ್ನೋದು ಐಡಿಯಾ ಬೇಕು. ಅದಕ್ಕೆ ಮಸ್ತ್ ಆ್ಯಪ್ಸ್ ಇದ್ದಾವೆ ಇವಾಗೆಲ್ಲ, ಎಡಿಟ್ಗೆಲ್ಲ ಆ್ಯಪ್ಗಳಿದ್ದಾವೆ. ಈ ಆ್ಯಪ್ಗಳನ್ನ ನೋಡ್ಬೋದು ನೀವು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ರೆ ಎಡಿಟ್ ಆ್ಯಪ್ಸ್ ಅಂದರೆ ಸಾಕು ಸಿಗ್ತವೆ. ನಾನು ಯೂಸ್ ಮಾಡ್ತಿರೋದು ಕೈನ್ ಮಾಸ್ಟರ್ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಪ್ ನನಗೆ ಇಷ್ಟ ಆಯಿತು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಏನು ತುಂಬ ದಿನಗಳಾಗಿರಲ್ಲ, ನನಗೆ ಇಷ್ಟು ಮಾತ್ರ ಗೊತ್ತು. ನಾನು ಹಿಂಗೆ ಯೂಟ್ಯೂಬ್ ಟೆಕ್ ಚಾನಲ್ಸ್ನ ನೋಡಿ ಡೌಟ್ನ ಕ್ಲಿಯರ್ ಮಾಡ್ಕೊಂಡಿರೋದು. ಆ ಎಡಿಟಿಗೆ ಅದು ತುಂಬ ಚೆನ್ನಾಗಿದೆ ಅದು ಆ್ಯಪು. ನಾನು ಅದನ್ನೇ ಯೂಸ್ ಮಾಡ್ತೀನಿ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು, ಮತ್ತು ನಾವು ಏನಾದರೂ ಟೆಕ್ಸ್ಟ್ ಹಾಕಬೇಕು, ತಮ್ನೇಲ್ ಹಾಕಬೇಕು, ಅದಕ್ಕೆಲ್ಲ ಏನೇನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಈ ವಿಡಿಯೋ ಅಪ್ಲೋಡ್ ಮಾಡಿದರೆ ಯಾರೂ ನೋಡೋದಿಲ್ಲ. ನನಗೂ ಒಂದು 3 ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದೆ. ನನಗೆ ತಮ್ನೇಲ್ ಹಾಕಿಲ್ಲ. ನನಗೆ ಗೊತ್ತಾಗಲಿಲ್ಲ ತಮ್ನೇಲ್ ಹಾಕೋದು ಏನು ಅಂತಂದು. ನಾನು ಹಂಗೆ ಅಪ್ಲೋಡ್ ಮಾಡಿದೆ. ಆಮೇಲೆ ಏನೋ ಹಿಂಗೆ ನೋಡ್ತಾ ಇದ್ದೆ, ಡೌಟ್ಸ್ ಬಂತು. ಎಲ್ಲರಿಗೂ ಈ ಥರ ಬರ್ತಾಯಿದೆ, ನಂದು ಯಾಕೆ ಈ ಥರ ಇಲ್ಲ, ನಾನೇನೋ ತಪ್ಪು ಮಾಡಿದ್ದೀನಿ ಇದರಲ್ಲಿ ಅನ್ನಿಸ್ತು. ಆವಾಗ ಅದೇ ಟೆಕ್ ಚಾನಲ್ಸಲ್ಲೇ ಹೋಗಿ ನಾನು ಚೆಕ್ ಮಾಡಿದೆ. ಅವಾಗ ಗೊತ್ತಾಯಿತು ತಮ್ನೇಲ್ಗೆ ಆ್ಯಪ್ಸ್ಗಳಿದ್ದಾವೆ ಅಂತಂದು. ನಾನು ಇವಾಗ ಯೂಸ್ ಮಾಡ್ತಿರೋದು ಪಿಕ್ಸಾರ್ಟು ಮತ್ತು ಪಿಕ್ಸ್ಲ್ಯಾಬ್ ಅಂತಂದು. ನಾನು ಬರೆದಿಟ್ಕೊಂಡಿದ್ದೀನಿ ನೋಡಿ, ಬರೆದಿಟ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಅದನ್ನು ಯೂಸ್ ಮಾಡ್ತಿದ್ದೀನಿ. ಇವಾಗ ನಾವು ಕ್ರಿಯೇಟ್ ಮಾಡಿದ್ವಿ, ವಿಡಿಯೋನೂ ಅಪ್ಲೋಡ್ ಮಾಡಿದ್ವಿ. ಇದು ಚೆನ್ನಾಗಿದೆ, ಪಿಕ್ಸಾರ್ಟು ಮತ್ತು ಪಿಕ್ಸ್ಲ್ಯಾಬ್ ಅನ್ನೋದು ಚೆನ್ನಾಗಿದೆ. ತಮ್ನೇಲ್ನ ಒಳ್ಳೆ ತಮ್ನೇಲ್ ಹಾಕ್ಬೋದು ನಾವು. ಏನು ತಮ್ನೇಲ್ ಹಾಕ್ಬೇಕಂದ್ರೆ ಸ್ವಲ್ಪ ಜನಗಳಿಗೆ ಅಟ್ರಾಕ್ಟಿವ್ ಆಗಿರೋ ಅಂಥ ತಮ್ನೇಲ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ನಮಗೆ ಇದೆಲ್ಲ ಮಾಡಿದ್ವಿ, ಅವಾಗ ಏನು ಬೇಕು, ಇದು ವ್ಯೂಸ್ ಬರ್ತಾ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಹಿಂಗೆ ಗೊತ್ತಾಗುತ್ತೆ. ನಾವು YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಹೋದರೆ YT ಸ್ಟುಡಿಯೋ ಗೊತ್ತಾಗುತ್ತೆ. ಅದರಲ್ಲಿ ನಮಗೆಲ್ಲ ವ್ಯೂಸು, ಅನಾಲಿಸಿಸ್ ಎಲ್ಲ ಗೊತ್ತಾಗುತ್ತೆ. ಅದನ್ನೊಂದು ಆ್ಯಪ್ ಇರಬೇಕು ನಿಮ್ಮ ಹತ್ರ. ಮತ್ತು ಟ್ಯೂಬಡಿಲಿ ಏನಂದರೆ, ನೀವೆಷ್ಟು ಅಪ್ಲೋಡ್ ಮಾಡಿದ್ದೀರಾ, ಎಷ್ಟು ವ್ಯೂಸ್ ಬಂದಿದೆ, ಇದರಲ್ಲಿ ಏನು ತಪ್ಪು ಮಾಡಿದ್ದೀರಾ, ಟ್ಯಾಕ್ಸ್ ಏನು ಹಾಕಿದ್ದೀರಾ, ಮತ್ತು ಟೈಟ್ಲ್ ಎಷ್ಟು ಲೆಂತ್ ಇದೆ ಅದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಇರಬೇಕಾಗುತ್ತೆ. ಇದೆಲ್ಲ ನೋಡ್ಕೊಂಬಿಟ್ಟು ನಾನು ಅಷ್ಟಾಗಿ ಮಾಡ್ತಾ ಇಲ್ಲ, ಇನ್ನೂ ಹೊಸ್ದಾಗಲ್ವ, ನನಗೂ ಸ್ವಲ್ಪ ಇನ್ನೂ ಡೌಟ್ಸ್ ಬರ್ತಾನೇ ಇದೆ. ನನಗಿರೋ ಡೌಟ್ಸ್ನ ಮತ್ತು ನಿಮ್ಗೆ ಆಗ್ತಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.